ನಮಸ್ತೆ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ವಿಡಿಯೋ. ನನ್ನ ಇನ್ನೊಂದು ವಿಡಿಯೋಗೆ ನಿಮಗೆ ಎಲ್ರಿಗೂ ಕೂಡ ವೆಲ್ಕಮ್ ಮಾಡ್ತಾ ಇದ್ದೀನಿ. ನಿಮಗೆ ಆಲ್ರೆಡಿ ತಮ್ಮನೇಲಿ ನೋಡಿ ಗೊತ್ತಾಗಿರುತ್ತೆ ನಾನು ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಹೇಳಿ. ಬೇಬಿ ಫಿಟಲ್ ಮೂಮೆಂಟ್ಸ್ ಬಗ್ಗೆ ನಾನು ವಿಡಿಯೋನ ಮಾಡ್ತಾ ಇದ್ದೀನಿ. ಯಾವುದೇ ಒಂದು ತಾಯಿಗಾಗಿರ್ಬೋದು, ಅವಳ ಪ್ರೆಗ್ನೆನ್ಸಿ ಟೈಮಲ್ಲಿ ಈ ರೀತಿ ಬೇಬಿ ಮೂಮೆಂಟ್ಸ್ ಸ್ಟಾರ್ಟ್ ಆದಾಗ ಅವಳಿಗಾಗುವಂತಹ ಖುಷಿ ತುಂಬಾ ಜಾಸ್ತಿ ಇರುತ್ತೆ. ಯಾಕೆ ಅಂತ ಹೇಳಿದ್ರೆ ಇವಾಗಿನ ಸಿಚುವೇಶನಲ್ಲಿ ಇವಾಗ ಎಷ್ಟೊಂದು ಜನಕ್ಕೆ ನೀವು ನೋಡ್ಬೋದು ಮಕ್ಕಳಿಲ್ಲ, ಮಕ್ಕಳಾಗದೇ ಇರೋದು ದೊಡ್ಡ ಸಮಸ್ಯೆ ಆಗ್ಬಿಟ್ಟಿದೆ. ಹಾಗೆ ಎಷ್ಟೊಂದು ಜನ ಹಾಸ್ಪಿಟಲ್ಗೆ ಹೋಗಿ ಟ್ರೀಟ್ಮೆಂಟ್ ತೊಗೊಂಡು ಆ ಮಗುಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತಾರೆ. ಹಾಗಿರುವಾಗ ಆ ಬೇಬಿ ಮೂಮೆಂಟ್ ಸ್ಟಾರ್ಟ್ ಆದಾಗ ಅವ್ರಿಗೆ ತುಂಬ ಅಂದರೆ ತುಂಬಾ ಖುಷಿಯಾಗುತ್ತೆ. ಆ ಖುಷಿಗೆ ಎಕ್ಸ್ಪೆಕ್ಟು ಕೂಡ ಮಾಡೋಕ್ಕಾಗಲ್ಲ, ಅಷ್ಟು ಖುಷಿ ಇರುತ್ತೆ. ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿ ಇರುವಾಗಂತೂ ಮೂಮೆಂಟ್ಸ್ ಯಾವಾಗ ಆಗುತ್ತೋ ಬೇಬಿ ಮೂಮೆಂಟ್ಸ್ ಅಂತ ಹೇಳಿ ಪ್ರತಿಯೊಂದು ಹೆಣ್ಮಕ್ಳು ಕೂಡ ಕಾಯ್ತಾ ಇರ್ತಾರೆ ಪ್ರೆಗ್ನೆಂಟ್ ಇರುವಾಗ. ಅದಂತೂ ನಿಜ. ನಾನು ಕೂಡ ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿ ಅದನ್ನೆಲ್ಲ ಫೀಲ್ ಮಾಡಿದ್ದೆ. ಬಟ್ ಇವಾಗ ನನಗೆ ಫಸ್ಟ್ ಪ್ರೆಗ್ನೆನ್ಸಿಗೂ ಸೆಕೆಂಡ್ ಪ್ರೆಗ್ನೆನ್ಸಿಗೂ 6 ಇಯರ್ ಗ್ಯಾಪ್ ಆಗಿರೋದ್ರಿಂದ ಸೊ ನಾನು ಕೂಡ ಇವಾಗ ನನ್ನ ಪ್ರೆಗ್ನೆನ್ಸಿ ಟೈಮಲ್ಲಿ ಮೂಮೆಂಟ್ಸ್ ಆಗೋದನ್ನೇ ಕಾಯ್ತಾ ಇದ್ದೆ, ಯಾವಾಗ ಮೂಮೆಂಟ್ಸ್ ಆಗುತ್ತೆ ಅಂತ ಹೇಳಿ. ಅದೊಂಥರ ಖುಷಿ. ಮಗು ಒಳಗಡೆ ಮೂಮೆಂಟ್ ಮಾಡಿದಾಗ ತಾಯಿಗೆ ಏನೋ ಒಂಥರ ತುಂಬಾ ಖುಷಿ ಆಗುತ್ತೆ. ಹಾಗೆ ಆ ಮೂಮೆಂಟ್ಸ್ ಎಷ್ಟು ಸಲ ಮಗು ಮಾಡಿದ್ರೆ ಆ ಮಗು ಆರೋಗ್ಯವಾಗಿದೆ, ಒಂದು ದಿನದಲ್ಲಿ ಆ ಮಗು ಎಷ್ಟು ಸಲ ಮೂಮೆಂಟ್ಸ್ ಮಾಡಬೇಕು, ಹಾಗೆ ಎಷ್ಟು ಸಲ ಮೂಮೆಂಟ್ ಮಾಡಲಿಲ್ಲ ಅಂತ ಅಂದರೆ ಆ ಮಗು ಅಬ್ನಾರ್ಮಲ್ ಅಂತ ಹೇಳಿ ನನಗೆ ಗೊತ್ತಿರೋಷ್ಟು ಮಾಹಿತಿನ ನಾನು ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ನಿಮಗೆ ಯಾರಿಗಾದರೂ ಫಸ್ಟ್ ಟೈಮು ನೀವು ಪ್ರೆಗ್ನೆನ್ಸಿ ಆಗಿದ್ದರೆ, ಇಲ್ಲಾಂದರೆ ಇದ್ರ ಬಗ್ಗೆ ನಿಮಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನಿಮಗೆ ಈ ವಿಡಿಯೋ ಹೆಲ್ಪ್ ಆಗುತ್ತೆ. ನಾನು ಬೇಬಿ ಫಿಟಲ್ ಮೂಮೆಂಟ್ಸ್ ಬಗ್ಗೆ ಇಲ್ಲಿ ಮಾತಾಡ್ತಾ ಇದ್ದೀನಿ. ಸೊ ಬೇಬಿ ಫಿಟಲ್ ಮೂಮೆಂಟ್ಸ್ ಅಂತ ಹೇಳಿದ್ರೆ ಬೇಬಿ ಕಿಕ್ಸ್ ಅಂತ ಹೇಳಿ. ಸೊ ಬೇಬಿ ಒಳಗಡೆ ಒದ್ದಾಡೋ ಅಂಥದ್ದನ್ನು ನಾವು ಬೇಬಿ ಫಿಟಲ್ ಮೂಮೆಂಟ್ಸ್ ಅಂತ ಹೇಳಿ ಕರಿತೀವಿ. ಬೇಬಿ ಕಿಕ್ಸ್ನ ನಾವು ಕೌಂಟ್ ಮಾಡೋ ಅಂಥದ್ದು. ಅಂದರೆ ಒಂದು ಮಗು ಒಂದು ದಿನದಲ್ಲಿ ಎಷ್ಟು ಸಲ ನಮಗೆ ಕಿಕ್ ಮಾಡುತ್ತೆ, ಹಾಗೆ ಆ ಮಗು ಕಿಕ್ ಮಾಡೋದ್ರ ಮೂಲಕ ಆ ಮಗುನ ನಾವು ಐಡೆಂಟಿಫೈ ಮಾಡ್ಬೋದು, ಆ ಮಗು ಆರೋಗ್ಯವಾಗಿದೆಯಾ ಇಲ್ಲ ಇದಕ್ಕೇನಾದರೂ ಸಮಸ್ಯೆ ಆಗಿದೆಯಾ ಅಂತ ಹೇಳಿ. ಅದು ತುಂಬಾ ಇಂಪಾರ್ಟೆಂಟು. ಅದರಲ್ಲೂ ನಾವು 7 ತಿಂಗಳ ನಂತರ 7 ತಿಂಗಳು ಸ್ಟಾರ್ಟ್ ಆದಾಗ ನಾವು ಅದನ್ನು ತುಂಬ ಇಂಪಾರ್ಟೆಂಟಾಗಿ ಗಮನಿಸ್ಕೊಳ್ತಾ ಇರಬೇಕಾಗತ್ತೆ. ಯಾವಾಗ್ಲೂ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಎಷ್ಟೊಂದು ಜನ ಬೇಬಿ ಮೂಮೆಂಟ್ಸ್ನ ನೆಗ್ಲೆಕ್ಟ್ ಮಾಡಿಬಿಡ್ತಾರೆ, ಒಳಗಿರುತ್ತಲ್ವ ಆರಾಮಾಗಿರುತ್ತೆ ಅಂತ ಹೇಳಿ. ಸೊ ಹಂಗೆ ಮಾಡೋದಕ್ಕೆ ಹೋಗಬೇಡಿ. ಯಾಕಂತ ಹೇಳಿದ್ರೆ ಬೇಬಿ ಮೂಮೆಂಟ್ಸ್ನ ನೀವು ಕೌಂಟ್ ಮಾಡ್ಕೊಳ್ಳೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಎಷ್ಟೊಂದು ಸಲ ಡೆಲಿವರಿ ಆಗೋ ಟೈಮಲ್ಲಿನೂ ಕೂಡ, ಅಂದರೆ 9 ಮಂತ್ಸಲ್ಲಿ ಇರುವಾಗ್ಲೂ ಕೂಡ ಬೇಬಿ ಮೂಮೆಂಟ್ಸ್ ಸ್ಟಾಪ್ ಆಗಿ ಬೇಬಿ ಹಾರ್ಟ್ ಬೀಟ್ ನಿಂತು ಹೋಗೋ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ನಾವು ಕೆಲವೊಂದು ಸಲ ನಮಗೆ ಹೆಲ್ತ್ ಇಶ್ಯೂಸ್ ಆಗುತ್ತೆ ಪ್ರೆಗ್ನೆನ್ಸಿ ಟೈಮಲ್ಲಿ. ಆ ಟೈಮಲ್ಲಿ ಬೇಬಿಗೆ ಪ್ರಾಬ್ಲಮ್ ಆಗಿ ಅದ್ರ ಮೂಮೆಂಟ್ಸ್ ಕಡಿಮೆ ಆಗಿ ಸೊ ಹಾರ್ಟ್ ಬೀಟ್ ನಿಂತೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಎಲ್ರಿಗೂ ಹಾಗಾಗಲ್ಲ, 100%ಅಲ್ಲಿ ಒಂದು 10% ಜನಕ್ಕೆ ಹಾಗಾಗುತ್ತೆ. ಸೊ ಹಾಗಾಗೋದು ಬೇಡ. ಎಲ್ಲರೂ ಕೂಡ ನಿಮ್ಮ ಪ್ರೆಗ್ನೆನ್ಸಿ ಟೈಮಲ್ಲಿ ಮಗು ಹಾರ್ಟ್ ಬೀಟ್ನ ಚೆಕ್ ಮಾಡ್ಕೊಳ್ಳೋದು, ಕೌಂಟ್ ಮಾಡ್ಕೊಂಡು ಹೇಳೋದಾದರೆ ಬೇಬಿ ಮೂಮೆಂಟ್ಸ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅನ್ನೋದು ಎಷ್ಟೊಂದು ಜನಕ್ಕೆ ಡೌಟ್ಸ್ ಇರುತ್ತೆ, ಎಷ್ಟೊಂದು ಜನಕ್ಕೆ ಗೊತ್ತಾಗಲ್ಲ. ಬೇಬಿ ಮೂಮೆಂಟ್ಸ್ ನಾರ್ಮಲ್ ಆಗಿ 24 ವೀಕ್ಸಿಂದ ಸ್ಟಾರ್ಟ್ ಆಗುತ್ತೆ. ಅಂದರೆ ಒಂದು 5ನೇ ತಿಂಗಳು 24 ವೀಕ್ಸ್ ಅಂತ ಹೇಳಿದ್ರೆ 5ನೇ ತಿಂಗಳು ಪ್ರೆಗ್ನೆನ್ಸಿಯಲ್ಲಿ ನಮಗೆ ಮೂಮೆಂಟ್ಸ್ ಗೊತ್ತಾಗುತ್ತೆ. ಆದರೆ ಆ 5ನೇ ತಿಂಗಳು ಪ್ರೆಗ್ನೆನ್ಸಿಯಲ್ಲಿರುವಾಗ ಮಗು ಮೂಮೆಂಟ್ಸ್ ಅಷ್ಟು ಸ್ಟ್ರಾಂಗ್ ಆಗಿರಲ್ಲ. ಜಸ್ಟ್ ಲೈಕ್ ಬಟರ್ಫ್ಲೈ ನಮಗೆ ಒಳಗಡೆ ಹಾರ್ತಾಗಿರುತ್ತೆ, ಅಂದರೆ ಅಷ್ಟು ಶಕ್ತಿ ಇರಲ್ಲ ಮಗುಗೆ. ಜಸ್ಟ್ ಪುಷ್ ಮಾಡಿ ಮಗು ಒದ್ದೆಯೋಷ್ಟು ಶಕ್ತಿ ಇರಲ್ಲ. ಹಾಗಾಗಿ ನಮಗೆ ಹೊಟ್ಟೆ ಒಳಗಡೆ ಚಿಟ್ಟೆ ಬಿಟ್ಟಂಗೆ ಆಗುತ್ತೆ ಅಂತ ಹೇಳ್ತೀವಲ್ವ, ಹಾಗೆ ಲೈಕ್ ಅಷ್ಟು ಗೊತ್ತಾಗುತ್ತೆ. ಸೊ 5 ತಿಂಗಳು ಕಂಪ್ಲೀಟ್ ಆದಮೇಲೆ 6ನೇ ತಿಂಗಳಿಂದ ನಮಗೆ 6ನೇ ತಿಂಗಳು 7ನೇ ತಿಂಗಳಿರುವಾಗ ಬೇಬಿ ಮೂಮೆಂಟ್ಸ್ ನಮಗೆ ಸ್ಟ್ರಾಂಗಾಗಿ ಗೊತ್ತಾಗಕ್ಕೆ ಶುರುವಾಗುತ್ತೆ. ಏನು ಅಂತ ಹೇಳಿದ್ರೆ ನಮಗೆ ಫಸ್ಟ್ ಪ್ರೆಗ್ನೆನ್ಸಿ ಇರುವಾಗ ಬೇಬಿ ಮೂಮೆಂಟ್ಸ್ ತುಂಬ ಬೇಗ ಗೊತ್ತಾಗುತ್ತೆ.
ಬಟ್ ಸೆಕೆಂಡ್ ಪ್ರೆಗ್ನೆನ್ಸಿ ಇರುವಾಗ ಸ್ವಲ್ಪ ಲೇಟಾಗಿ ಗೊತ್ತಾಗುತ್ತೆ. ಬಟ್ ನನಗೆ 5 ತಿಂಗಳಿಂದನೇ ಬೇಬಿ ಮೂಮೆಂಟ್ಸ್ ಗೊತ್ತಾಗ್ತಾ ಇದೆ. ಇವಾಗ ನನಗೆ 7 ತಿಂಗಳು ರನ್ನಿಂಗ್ ಇರೋದ್ರಿಂದ ತುಂಬ ಚೆನ್ನಾಗಿ ನನಗೆ ಬೇಬಿ ಮೂಮೆಂಟ್ಸ್ ಎಲ್ಲ ಗೊತ್ತಾಗ್ತಾ ಇದೆ. ನನಗೆ ನೈಟಲ್ಲಿ ಜಾಸ್ತಿ ಬೇಬಿ ಮೂಮೆಂಟ್ಸ್ ಇರೋದ್ರಿಂದ ನನಗೆ ಎಷ್ಟೊಂದು ಸಲ ನಿದ್ದೆ ಮಾಡೋಕ್ಕೆ ಆಗ್ತಿಲ್ಲ. ಅಷ್ಟು ನನಗೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಆಗ್ತಾ ಇದೆ. ನೀವು ನೋಡ್ತಾ ಇರ್ಬೋದು, ನನ್ನ ಕಣ್ಣು ಕೆಳಗಡೆ ಎಲ್ಲ ಸ್ವಲ್ಪ ಡಾರ್ಕ್ ಸರ್ಕಲ್ ಆಗಿದೆ. ಅದು ಯಾವುದೇ ರೀತಿ ವೀಕ್ನೆಸ್ಸಿಂದ ಆಗಿರೋದಲ್ಲ, ಅಂದರೆ ನನಗೆ ಯಾವುದೇ ರೀತಿ ಹೆಲ್ತ್ ಪ್ರಾಬ್ಲಮಿಂದ ಆಗಿರೋವಂಥದ್ದಲ್ಲ. ನಿದ್ದೆ ಸರಿಯಾಗಿ ಮಾಡ್ದಿರೋ ನನಗೆ ಡಾರ್ಕ್ ಸರ್ಕಲ್ ಜಾಸ್ತಿ ಆಗಿರುವಂಥದ್ದು. ಯಾಕೆಂತ ಹೇಳಿದ್ರೆ ನನಗೆ ನೈಟ್ ಟೈಮು ಬೇಬಿ ಮೂಮೆಂಟ್ಸ್ ತುಂಬ ಜಾಸ್ತಿ ಇರುತ್ತೆ. ಹಾಗಾಗಿ ನನಗೆ ಸ್ವಲ್ಪ ನಿದ್ದೆ ಹಾಳಾಗಿ ಡಾರ್ಕ್ ಸರ್ಕಲ್ ಎಲ್ಲ ಸ್ವಲ್ಪ ಜಾಸ್ತಿ ಆಗಿದೆ. ಅದನ್ನೇನು ಮಾಡೋಕ್ಕಾಗಲ್ಲ. ಇನ್ನೊಂದು 2 ಮಂತ್ಸ್ ನಾವು ಅದನ್ನು ಹಾಗೆ ಇರುತ್ತೆ, ಏನು ಮಾಡೋಕ್ಕಾಗಲ್ಲ, ಅದನ್ನು ಅನುಭವಿಸ್ಲೇಬೇಕು. ಮತ್ತೆ ನಮಗೆ ಬೇಕು ಅಂತ ಹೇಳಿದ್ರು ಈ ಚಾನ್ಸು ಮತ್ತೆ ಈ ತಾಯಿ ಆಗುವಂಥದ್ದು, ಈ ಸ್ಪೆಷಲ್ ಮೂಮೆಂಟ್ಸ್ ಎಲ್ಲ ನಮಗೆ ಸಿಗೋದಿಲ್ಲ. ನೀವು ಬೇಬಿ ಮೂಮೆಂಟ್ಸ್ನ ಕೌಂಟ್ ಮಾಡ್ಕೋಬೇಕು ಅಂತ ಹೇಳಿ ದಿನಪೂರ್ತಿ ಅದೇ ಕೆಲಸ ಮಾಡೋ ಅವಶ್ಯಕತೆ ಇಲ್ಲ. ಅಂದರೆ ನೀವು ದಿನಪೂರ್ತಿ ಬೇರೆ ಕೆಲಸ ಎಲ್ಲ ಬಿಟ್ಟು, ಬೇರೆ ಆ್ಯಕ್ಟಿವಿಟೀಸ್ ಎಲ್ಲ ಬಿಟ್ಟು, ನನ್ನ ಮಗು ಒದ್ದಾಡ್ತಿದೆಯಾ, ಏನು ಮಾಡ್ತಿದೆ ಅಂತ ಹೇಳಿ ಅದನ್ನೇ ಅಬ್ಸರ್ವ್ ಮಾಡೋಷ್ಟು ಏನಿರಲ್ಲ. ಸೊ ನೀವು ಏನು ಮಾಡ್ಬೋದು ಅಂತ ಹೇಳಿದ್ರೆ, ಬೆಳಗ್ಗೆ ತಿಂಡಿ ತಿಂದಾದಮೇಲೆ, ಮಧ್ಯಾಹ್ನ ಊಟ ಆದಮೇಲೆ, ಹಾಗೆ ಸಂಜೆ ಊಟ ಆದಮೇಲೆ 1 ಅವರ್ ಊಟ ಆಗಿ 1 ಅವರ್ ಗ್ಯಾಪಲ್ಲಿ ನೀವು ತುಂಬ ಅಬ್ಸರ್ವ್ ಮಾಡ್ಕೋಬೇಕಾಗತ್ತೆ. ಆ 1 ಅವರ್ ಗ್ಯಾಪಲ್ಲಿ ಮಗು 4ರಿಂದ 5 ಸಲ ಮೂಮೆಂಟ್ ಆದರೆ ಸಾಕು. ನಿಮಗೆ ಗೊತ್ತಾಗ್ಬಿಡುತ್ತೆ ದಿನದಲ್ಲಿ. ಅಂದರೆ ಮಧ್ಯಾಹ್ನ ಒಂದು 4ರಿಂದ 5 ಮೂಮೆಂಟು, ಸಂಜೆ ಒಂದು 4ರಿಂದ 5 ಮೂಮೆಂಟ್ಸು, ಮತ್ತು ಬೆಳಿಗ್ಗೆ ತಿಂಡಿ ತಿಂದಾದಮೇಲೆ 4ರಿಂದ 5 ಮೂಮೆಂಟ್ಸು. ಸೊ 1 ಅವರು ನೀವು ಅದನ್ನು ಅಬ್ಸರ್ವ್ ಮಾಡಿಕೊಂಡು ಈ ರೀತಿ ಓವರಾಲ್ ದಿನದಲ್ಲಿ ಒಂದು 12ರಿಂದ 15 ಕಿಕ್ಸ್ ಬೇಬಿ ಮಾಡಿದಾಗ ಆ ಮಗು ನಾರ್ಮಲ್ ಆಗಿದೆ, ಯಾವುದೇ ರೀತಿ ತೊಂದರೆ ಇಲ್ಲ ಅಂತ ಹೇಳಿ ನೀವು ಅರ್ಥ ಮಾಡ್ಕೋಬೋದು. ಕೆಲವೊಂದು ಸಲ ಏನಾಗ್ಬಿಡುತ್ತೆ ಅಂತ ಹೇಳಿದ್ರೆ, ನಾವು ಅಷ್ಟು ಅಬ್ಸರ್ವ್ ಮಾಡಿದ್ರೂ ಕೂಡ ಮೂಮೆಂಟ್ಸ್ ಆಗಲ್ಲ. ಮಗು ಹೊಟ್ಟೆ ಒಳಗಡೆ ನಿದ್ದೆ ಮಾಡಿಬಿಟ್ಟಿರುತ್ತೆ. ಸೊ ಆ ಟೈಮಲ್ಲಿ ನಾವು ಏನು ಮಾಡಬೇಕು ಅಂತ ಹೇಳಿದ್ರೆ, ಮನೆಯಲ್ಲಿ ಖಂಡಿತವಾಗ್ಲೂ ಸ್ವೀಟ್ಸು, ಜ್ಯೂಸ್, ಶುಗರ್ ಐಟಮ್ಸ್ ಇದ್ದೇ ಇರುತ್ತೆ. ಸೊ ಆವಾಗ ನಾವು ಸ್ವಲ್ಪ ಶುಗರು, ಐಸ್ ಕ್ರೀಮು ಇಲ್ಲ ಜ್ಯೂಸ್ ಈ ಥರದ್ದು ಏನಾದರೂ ತೊಗೊಂಡಾಗ ಮಗು ಮೂವ್ ಮಾಡುತ್ತೆ. ಆವಾಗಲೂ ಕೂಡ ನಿಮಗೆ ತಗೊಂಡ ತಕ್ಷಣವೇ ಮಗು ಕಿಕ್ ಮಾಡೋದು, ಮೂಮೆಂಟ್ಸ್ ಮಾಡೋದು ಮಾಡಲ್ಲ. ಅದಕ್ಕೂ ನೀವು ಸ್ವಲ್ಪ ವೆಯ್ಟ್ ಮಾಡಬೇಕು. ಅಯ್ಯೋ ನಾನು ತೊಗೊಬಿಟ್ಟಿದ್ದೀನಿ, ಮಗು ಮೂಮೆಂಟ್ಸ್ ಗೊತ್ತಾಗಿಲ್ಲ, ಶುಗರು, ಜ್ಯೂಸು, ಐಸ್ ಕ್ರೀಮ್ ಈ ಥರದ್ದೆಲ್ಲ ತಿಂದೆ ಆದರೂ ಗೊತ್ತಾಗ್ತಿಲ್ಲ ಅಂತ ಹೇಳಿ ಗಾಬರಿ ಪಡೋಷ್ಟೇನಿರಲ್ಲ. 1 ಅವರ್ ಅದಕ್ಕೂ ಕೂಡ ವೆಯ್ಟ್ ಮಾಡಬೇಕು. ವೆಯ್ಟ್ ಮಾಡಾದಮೇಲೆ ಮಗು ಮೂಮೆಂಟ್ ಸ್ಟಾರ್ಟ್ ಆಗುತ್ತೆ. ಸೊ ನೀವು ಅಕಸ್ಮಾತ್ ಏನಾದರೂ 1 ಅವರ್ ಆಗಿನೂ ಕೂಡ ಮಗು ಮೂಮೆಂಟ್ಸ್ ನಿಮಗೆ ಗೊತ್ತಾಗಿಲ್ಲ ಅಂತ ಹೇಳಿದಾಗ ಖಂಡಿತವಾಗ್ಲೂ ನೀವು ಒಂದ್ಸಲ ಡಾಕ್ಟರ್ ಹತ್ರ ಹೋಗಿ ತೋರಿಸ್ಕೊಂಬನ್ನಿ, ತುಂಬಾ ಒಳ್ಳೆಯದು. ಯಾವಾಗಲೂ ನಾವು ಡಾಕ್ಟರ್ ಹತ್ರ ಹೋಗಿ 15 ದಿನಕ್ಕೋ ಇಲ್ಲ ತಿಂಗಳಿಗೋ ಒಂದ್ಸಲ ಚೆಕಪ್ಪಿಗೆ ಹೋಗ್ತೀವಿ. ಹೋದಾಗ ಖಂಡಿತವಾಗ್ಲೂ ಡಾಕ್ಟರು ಮಗುವಿನ ಹಾರ್ಟ್ ಬೀಟ್ ಎಲ್ಲ ಚೆಕ್ ಮಾಡ್ತಾರೆ. ಸೊ ಚೆಕಪ್ ಎಲ್ಲ ಮಾಡಿ ಕಳಿಸ್ತಾರೆ. ಆದರೆ ನಮಗೆ ಬೆಳಗ್ಗೆ ಅಷ್ಟೊತ್ತಿಗೆ ನಮಗೆ ಮೂಮೆಂಟ್ಸ್ ಗೊತ್ತಾಗಲಿಲ್ಲ, ನಮಗೆ ಸ್ವಲ್ಪ ಅನ್ಕಂಫರ್ಟಬಲ್ ಫೀಲ್ ಆಗ್ತಿದೆ ಅಂತ ಹೇಳಿದಾಗ ನೀವು ಜಾಸ್ತಿ ಯೋಚನೆ ಮಾಡಬೇಡಿ. ಅಂದರೆ ಮಗುಗೆ ಡಾಕ್ಟರ್ ಏನು ಅನ್ಕೊತಾರೋ, ಏನಾಗುತ್ತೋ ಅಂತ ಹೇಳಿ, ಯಾರು ಏನು ಅನ್ಕೊತಾರೋ ಅಂತ ಅದೆಲ್ಲ ಯೋಚನೆಗಳನ್ನ ಬಿಟ್ಟು ಆರಾಮಾಗಿ ಹೋಗಿ ಮತ್ತೆ ಡಾಕ್ಟರ್ ಹತ್ರ ನೀವು ಚೆಕಪ್ ಮಾಡಿಸ್ಕೊಬರೋದು ತುಂಬಾ ಒಳ್ಳೆಯದು. ಬಟ್ ಆದರೆ ನೀವು ಊಟ ಆದಮೇಲೆ ಈ ರೀತಿ ಎಲ್ಲ ಮೂಮೆಂಟ್ಸ್ನ ಅಬ್ಸರ್ವ್ ಮಾಡ್ಕೊಳ್ಳಿ. ಆಮೇಲೆ ಮೂಮೆಂಟ್ಸ್ ಗೊತ್ತಾಗಿಲ್ಲ ಅಂತ ಹೇಳಿದಾಗ ಶುಗರ್ ತೊಗೊಂಡು ಸ್ವಲ್ಪ ವೆಯ್ಟ್ ಮಾಡಿ, ಆವಾಗ ಸ್ವಲ್ಪ ಗೊತ್ತಾಗುತ್ತೆ. ಅದಾಗಿಯೂ ನಿಮಗೆ ಗೊತ್ತಾಗಿಲ್ಲ ಅಂತ ಹೇಳಿದಾಗ ಖಂಡಿತವಾಗಿಯೂ ನೀವು ಡಾಕ್ಟರ್ ಹತ್ರ ಹೋಗಿ ಚೆಕಪ್ ಮಾಡಿಸ್ಕೋಬೇಕಾಗತ್ತೆ. ಹಾರ್ಟ್ ಬೀಟ್ದು ಮಗುವಿನ ಹಾರ್ಟ್ ಬೀಟ್ ಚೆಕಪ್ ಮಾಡಿಸ್ಕೊಳ್ಳೇಬೇಕು. ಈ ಬೇಬಿ ಮೂಮೆಂಟ್ಸ್ನ ತುಂಬ ಜಾಸ್ತಿ ನಾವು ಕೌಂಟ್ ಮಾಡ್ಕೊಬೇಕಾಗಿರೋದು ಯಾರು ಅಂತ ಹೇಳಿದ್ರೆ, ಅಂದರೆ ಈ ಪ್ರೆಗ್ನೆನ್ಸಿ ಟೈಮಲ್ಲಿ ವೆರಿ ಇಂಪಾರ್ಟೆಂಟ್, ಜಾಸ್ತಿ ಇಂಪಾರ್ಟೆಂಟ್ ಕೊಟ್ಟು ಬೇಬಿ ಮೂಮೆಂಟ್ಸ್ನ ಕೌಂಟ್ ಮಾಡ್ಕೋಬೇಕಾಗಿರೋರು ಡಯಾಬಿಟಿಸ್ ಇರೋವಂಥವ್ರು. ಅಂದರೆ ನಿಮಗೆ ಪ್ರೆಗ್ನೆನ್ಸಿ ಟೈಮಲ್ಲೂ ಕೆಲವರಿಗೆ ಡಯಾಬಿಟಿಸ್ ಬರುತ್ತೆ, ಪ್ರೆಗ್ನೆನ್ಸಿಗೂ ಮುಂಚೆನೇ ಕೆಲವರಿಗೆ ಡಯಾಬಿಟಿಸ್ ಇರುತ್ತೆ. ಸೊ ಅಂಥವರು ಬೇಬಿ ಮೂಮೆಂಟ್ಸ್ನ ಕೌಂಟ್ ಮಾಡಿಕೊಳ್ಳೇಬೇಕು. ಮತ್ತು ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡಬೇಡಿ. ಅಂಥವರು ತುಂಬ ಕೇರ್ಫುಲ್ ಆಗಿರಬೇಕು. ಯಾಕೆ ಅಂತ ಹೇಳಿದ್ರೆ ಎಷ್ಟೊಂದು ಸಲ
ಹಾರ್ಟ್ ಬೀಟು ಮಗುದು ನಿಂತೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಯಾಕಂತ ಹೇಳಿದ್ರೆ ಶುಗರ್ ಲೆವೆಲು ವೇರಿಯೇಷನ್ ಆಗಿ ಶುಗರ್ ಜಾಸ್ತಿ ಆಗೋದು ಕಡಿಮೆ ಆಗೋದು ಈ ಥರ ಎಲ್ಲ ಆಗಿ ಮಗುಗೆ ಹಾರ್ಟ್ ಬೀಟ್ ನಿಂತೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಈ ಡಯಾಬಿಟಿಸ್ ಇರೋರಲ್ಲಿ. ಹಾಗಾಗಿ ದಯವಿಟ್ಟು ನಿಮ್ಗೇನಾದರೂ ಪ್ರೆಗ್ನೆನ್ಸಿಗೂ ಮುಂಚೆನೇ ಡಯಾಬಿಟಿಸ್ ಇದ್ರೂ, ಅಕಸ್ಮಾತ್ ಪ್ರೆಗ್ನೆನ್ಸಿ ಆದಮೇಲೆ ನಿಮಗೆ ಡಯಾಬಿಟಿಸ್ ಬಂದ್ರೂ ಕೂಡ ನೀವು ಬೇಬಿ ಮೂಮೆಂಟ್ಸ್ನ ಖಂಡಿತವಾಗ್ಲೂ ಕೌಂಟ್ ಮಾಡ್ಕೊಳ್ಳೇಬೇಕು, ಮಿಸ್ ಮಾಡಲೇಬಾರ್ದು. ನಿಮ್ಗೇನಾದರೂ ಬೇಬಿ ಮೂಮೆಂಟ್ಸು ಗೊತ್ತಾಗ್ತಿಲ್ಲ ಅಂತ ಹೇಳಿದಾಗ ದಯವಿಟ್ಟು ಹೋಗಿ ಡಾಕ್ಟರ್ ಹತ್ರ ನೀವು ಕನ್ಸಲ್ಟ್ ಮಾಡಲೇಬೇಕು. ಡಯಾಬಿಟಿಸ್ ಇರೋರಂತೂ ತುಂಬ ಕೇರ್ಫುಲ್ ಆಗಿರಬೇಕು, ತುಂಬ ಕೇರ್ಫುಲ್ಲಾಗಿ ಬೇಬಿ ಮೂಮೆಂಟ್ಸ್ನ ಕೌಂಟ್ ಮಾಡ್ಕೊಳ್ಳೇಬೇಕಾಗತ್ತೆ. ಸೊ ಇದು ತುಂಬಾ ಇಂಪಾರ್ಟೆಂಟು ಡಯಾಬಿಟಿಸ್ ಇರೋರು ಮಾಡ್ಕೊಳ್ಳೋ ಅಂಥದ್ದು. ಇದನ್ನು ಡಯಾಬಿಟಿಸ್ ಇರೋರು ಜಾಸ್ತಿ ಸ್ವಲ್ಪ ನೋಡ್ಕೊಳ್ಳಿ, ಆಯಿತಾ. ಸೊ ನೆಕ್ಸ್ಟ್ ನಿಮ್ಗೆ ಏನಾದರೂ ಬೇಬಿ ಮೂಮೆಂಟ್ಸ್ನ ನನಗೆ ಹೇಗೆ ಕೌಂಟ್ ಮಾಡ್ಕೊಳ್ಳೋದು ಅಂತ ಗೊತ್ತಾಗ್ತಿಲ್ಲ, ಎಷ್ಟೊಂದು ಜನಕ್ಕೆ ಗೊತ್ತಾಗಲ್ಲ. ನನಗೂ ಕೂಡ ನನ್ನ ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿ ಗೊತ್ತಾಗ್ತಿರ್ಲಿಲ್ಲ ಅಷ್ಟೊಂದು. ಸೊ ಇವಾಗ ಸ್ವಲ್ಪ ನನಗೆ ಎಲ್ಲ ಗೊತ್ತಾಗುತ್ತೆ. ಸೊ ಹಾಗಾಗಿ ನನಗೆ ಗೊತ್ತಿರೋಷ್ಟು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ. ಬೇಬಿ ಮೂಮೆಂಟ್ಸು ನಿಮ್ಗೇನಾದರೂ ಗೊತ್ತಾಗ್ತಾ ಇಲ್ಲ, ದಿನದಲ್ಲಿ ಎಷ್ಟು ಸಲ ಅದು ಮೂಮೆಂಟ್ ಆಯಿತು, ಎಷ್ಟು ಸಲ ಕಿಕ್ ಮಾಡ್ತು ಅಂತ ಹೇಳಿ ನಿಮ್ಗೇನಾದರೂ ಗೊತ್ತಾಗಲಿಲ್ಲ ಅಂತ ಹೇಳಿದ್ರೆ ನಾನೊಂದು ಟ್ರಿಕ್ಸ್ನ ಹೇಳ್ತೀನಿ. ಆ ಟ್ರಿಕ್ಸ್ನ ನೀವು ಫ್ರೀ ಇದ್ದರೆ ಖಂಡಿತವಾಗ್ಲೂ ಫಾಲೋ ಮಾಡ್ಬೋದು. ಇಲ್ಲ ಅಂತ ಹೇಳಿದ್ರೆ ಊಟ ಆದಮೇಲೆ 1 ಅವರ್ ಗ್ಯಾಪಲ್ಲಿ ನಾನು ಹೇಳಿದ ಥರ 4ರಿಂದ 5 ಸಲ ಕಿಕ್ ಮಾಡಿದ್ರೆ ಬೇಬಿ ಸಾಕು. ನಿಮ್ಗೆ ಅದನ್ನು ಕೂಡ ನಿಮಗೆ ಗೊತ್ತಾಗಿಲ್ಲ ಅಂತ ಹೇಳಿದಾಗ ಏನು ಮಾಡಬೇಕು ಅಂತ ಹೇಳಿದ್ರೆ ಒಂದು ದಾರನ ತಗೊಂಡು ಅದರಲ್ಲಿ ನೀವು ಊಟ ಮಾಡಿ 1 ಅವರ್ ಆಗೋಷ್ಟರಲ್ಲಿ ವೆಯ್ಟ್ ಮಾಡ್ತಿರ್ತೀರ ಅಲ್ವಾ, ಎಷ್ಟು ಸಲ ಮೂಮೆಂಟ್ ಆಯಿತು ಅಂತ ಹೇಳಿ. ಆ ಮೂಮೆಂಟ್ ಆಗೋ ಟೈಮಲ್ಲಿ ಒಂದು ನಾಟನ್ನು ಹಾಕ್ಕೊಳ್ಳಿ. 1 ಅವರಲ್ಲಿ ಮಗು ಎಷ್ಟು ಸಲ ಮೂಮೆಂಟ್ ಆಯಿತು, 4ರಿಂದ 5 ಸಲ ಆಯಿತಾ, ಓಕೆ, ಅಷ್ಟು 5 ಸಲ ನಾಟ್ ಹಾಕ್ಕೊಳ್ಳಿ, ಅಲ್ಲಿ ಮುಗೀತು ಬೆಳಗ್ಗೆದು. ಮತ್ತು ಮಧ್ಯಾಹ್ನನೂ ಕೂಡ ಅದೇ ಪ್ರೊಸೆಸ್ನ ಫಾಲೋ ಮಾಡಿ, ಅಲ್ಲಿಗೆ ಒಂದು 4-5 ನಾಟ್ ಹಾಕ್ಕೊಳ್ಳಿ. ಮತ್ತು ಸಂಜೆನೂ ಕೂಡ ಒಂದು 4-5 ನಾಟನ್ನು ಹಾಕ್ಕೊಳ್ಳಿ. ಹೀಗೆ ಓವರ್ ಆಲ್ ದಿನದಲ್ಲಿ ಮಗು ಎಷ್ಟು ಸಲ ಮೂಮೆಂಟ್ ಆಗಿದೆ ಅಂತ ಹೇಳಿ ಆ ನಾಟನ್ನು ಕೌಂಟ್ ಮಾಡಿದಾಗ ನಮಗೆ ಖಂಡಿತವಾಗ್ಲೂ ಗೊತ್ತಾಗ್ಬಿಡುತ್ತೆ. ಇದು ನೀವು ಫ್ರೀ ಇದ್ದರೆ ಮಾಡಿ, ಇಲ್ಲಾಂದರೆ ಪರವಾಗಿಲ್ಲ. ನೀವು ಅಬ್ಸರ್ವ್ ಮಾಡ್ಕೊಳ್ತೀನಿ ಅಂತ ಹೇಳಿದ್ರೆ ಅಬ್ಸರ್ವ್ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು. ಅಕಸ್ಮಾತ್ ನಮ್ಗೆ ಅದು ಗೊತ್ತೇ ಆಗ್ತಿಲ್ಲ ತೀರಾ ಅಂತ ಹೇಳಿದಾಗ ನೀವು ಈ ಟ್ರಿಕ್ಸ್ನ ಫಾಲೋ ಮಾಡ್ಬೋದು. ಇಲ್ಲಾಂದರೆ ಅದು ನಿಮ್ಮ ಇಷ್ಟ, ನೀವು ಅದನ್ನ ಅಬ್ಸರ್ವ್ ಮಾಡ್ಕೋಬೋದು. ನನಗೆ ಈ ಟ್ರಿಕ್ಸು ವರ್ಕ್ ಆಗುತ್ತೆ ಎಷ್ಟೊಂದು ಜನಕ್ಕೆ ಗೊತ್ತಾಗದೇ ಇರೋರಿಗೆ ಅಂತ ಹೇಳಿ ನಾನು ಹೇಳಿದೆ ಅಷ್ಟೇ. ಇಲ್ಲ ಅಂತೇಳಿ ನಿಮಗೆ ಗೊತ್ತಾಗ್ಬಿಡುತ್ತೆ. ಇನ್ನು ಮಗು ಏನಾದರೂ ಜಾಸ್ತಿ ಮೂಮೆಂಟ್ ಆಗ್ತಾ ಇದೆ, ಏನು ಮಾಡೋದು ಅನ್ನೋಷ್ಟಿಲ್ಲ. ಮಗು ಏನಾದರೂ ಜಾಸ್ತಿ ಮೂಮೆಂಟ್ಸ್ ಆಗ್ತಾ ಇದೆ ಅಂದರೆ ಖಂಡಿತವಾಗ್ಲೂ ಅದು ತುಂಬ ಆರೋಗ್ಯವಂತ ಮಗು ಆಗಿರುತ್ತೆ, ತುಂಬಾ ಹೆಲ್ದಿ ಬೇಬಿ ಆಗಿರುತ್ತೆ. ಅದಕ್ಕೆ ನೀವು ವರಿ ಮಾಡೋಷ್ಟು ಏನಿರಲ್ಲ, ಅದಕ್ಕೆ ನೀವು ಯಾವುದೇ ರೀತಿ ವರಿ ಮಾಡಬೇಕಾಗಿಲ್ಲ. ವರಿ ಮಾಡಬೇಕಾಗಿರೋ ಅಂಥದ್ದು ಬೇಬಿ ಮೂಮೆಂಟ್ಸ್ ಕಡಿಮೆ ಆದಾಗ, ಹಾಗೆ ಡಯಾಬಿಟಿಸ್ ಇರೋರು ಸ್ವಲ್ಪ ಅದನ್ನು ನೋಡ್ಕೋಬೇಕಾಗತ್ತೆ, ಅದು ವೆರಿ ಇಂಪಾರ್ಟೆಂಟು. ನಾನು ಮತ್ತೆ ಹೇಳ್ತಾ ಇದ್ದೀನಿ, ಡಯಾಬಿಟಿಸ್ ಏನಾದರೂ ಇದ್ದರೆ ನಿಮಗೆ ಬೇಬಿ ಮೂಮೆಂಟ್ಸ್ನ ದಯವಿಟ್ಟು ಕೌಂಟ್ ಮಾಡ್ಕೊಳ್ಳಿ, ತುಂಬಾ ಇಂಪಾರ್ಟೆಂಟು. ಸೊ ನನಗೆ ಗೊತ್ತಿರೋಷ್ಟು ನಾನು ನಿಮ್ಮ ಜೊತೆ ನಮ್ಮ 3rd ಸೆಮಿಸ್ಟ್ರಲ್ಲಿ ಈ ಬೇಬಿ ಮೂಮೆಂಟ್ಸ್ ಆಗುವಂಥದ್ದನ್ನ ಕೌಂಟ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟು. ಸೊ ಅದನ್ನು ನೀವು ಅಬ್ಸರ್ವ್ ಮಾಡ್ಕೊಳ್ತಾನೆ ಇರಿ ಯಾವಾಗಲೂ ಕೂಡ. ಬೇಬಿ ಮೂಮೆಂಟ್ಸ್ನ ನಿಮಗೆ ತುಂಬಾ ಇದರಿಂದ ಒಂದು ಒಳ್ಳೆ ರಿಸಲ್ಟ್ ಸಿಗುತ್ತೆ, ಮಗು ಆರೋಗ್ಯವಾಗಿದೆಯಾ ಅಂತ ಹೇಳಿ ನಿಮಗೆ ಗೊತ್ತಾಗೋದಕ್ಕೆ. ಸೊ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನನಗೆ ಗೊತ್ತಿರೋಷ್ಟು ಮಾಹಿತಿನ ನಾನು ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಅಂತ ಅನಿಸಿದ್ರೆ, ನಿಮಗೆ ಇಷ್ಟ ಆದರೆ ಖಂಡಿತವಾಗ್ಲೂ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ಇನ್ನಷ್ಟು ಪ್ರೆಗ್ನೆನ್ಸಿ ಹೆಲ್ತಿ ಟಿಪ್ಸ್ ಮತ್ತು ಪ್ರೆಗ್ನೆನ್ಸಿ ವೀಡಿಯೋಸ್ಗಾಗಿ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರ ಜೊತೆನೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ವಿಡಿಯೋನ ಸ್ಕಿಪ್ ಮಾಡ್ದಿರ ಕೊನೆ ತನಕ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಹಾಗಿದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ.